ಪ್ರಪ್ರಥಮ ಬಾರಿಗೆ ಮೈಸೂರಿಗೆ ಯೋಗದ ಪರಿಚಯ ಮಾಡಿದವರು ಯಾರು ಅಂತ ಗೊತ್ತಾ? ಸಾಂಸ್ಕೃತಿಕ ನಗರಿ ಯೋಗ ನಗರಿ ಆಗೋಕೆ ಕಾರಣವೇನು ಅಂತ ಗೊತ್ತಾ? ಮೈಸೂರಿನ ಯೋಗ ಹಬ್ ಎಲ್ಲಿದೆ ಅಂತಾದ್ರೂ ಗೊತ್ತಾ? ವಿದೇಶಿಯರು ಭಾರತದ ಇತರೆ ಜಾಗಗಳನ್ನ ಬಿಟ್ಟು ಮೈಸೂರಿಗೆ ಯೋಗ ಕಲಿಯೋಕೆ ಬರಲು ಕಾರಣ ಏನು ಅಂತ ಗೊತ್ತಾ? ಪ್ರಿಯ ವೀಕ್ಷಕರೇ, ಅರಮನೆಗಳ ನಗರಿ, ಸಾಂಸ್ಕೃತಿಕ ರಾಜಧಾನಿ, ವಿಶ್ವವಿಖ್ಯಾತ ದಸರಾ ಮಹೋತ್ಸವ, ಮೈಸೂರು ಮಸಾಲಾ ದೋಸೆ, ಮೈಸೂರು ಪಾಕ್ ಇಷ್ಟೆಲ್ಲದರ ರಾಜಧಾನಿ ಅಂತ ಹೆಸರುವಾಸಿಯಾಗಿದ್ರು ಯೋಗ ನಗರಿ ಮೈಸೂರು ಅಂತ ಯಾಕೆ ಕರೀತಾರೆ ಅಂತ ಗೊತ್ತಾ? ಹಾಗಾದ್ರೆ ಈ ವಿಶೇಷ ಸಂಚಿಕೆ ನೋಡಿ. ಹೌದು, ಭಾರತ ದೇಶದ ಯೋಗದ ರಾಜಧಾನಿ ಋಷಿಕೇಶನೇ ಆಗಿದ್ರು ಮೈಸೂರಿಗೂ ಯೋಗ ನಗರಿ ಅನ್ನೋ ಹೆಸರು ಬರೋದಿಕ್ಕೆ ಹಲವಾರು ಕಾರಣಗಳಿದೆ. ಅದರ ಹಿಂದೆ ಒಂದು ದೊಡ್ಡ ಪರಂಪರೆಯೇ ಇದೆ. ಆ ಘನ ಯೋಗ ಪರಂಪರೆಯ ಕಾರಣದಿಂದ ಇವತ್ತು ಯೋಗ ನಗರಿ ಅಂತ ಹೆಸರು ಬರೋದಿಕ್ಕೆ ಪ್ರಮುಖ ಕಾರಣ. ಸಾವಿರದ 1925ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ವಾರಣಾಸಿಯ ಪ್ರವಾಸದಲ್ಲಿರುವಾಗ ಟಿ ಕೃಷ್ಣಮಾಚಾರ್ಯರವರ ಯೋಗಾಸನ ಸಾಧನೆಯಿಂದ ಪ್ರಭಾವಿತರಾಗಿ ಅವರಿಗೆ ಅಧಿಕೃತವಾದಂತಹ ಆಹ್ವಾನವನ್ನು ನೀಡಿ ತಮ್ಮ ಸಂಸ್ಥಾನದ ಕುಟುಂಬದ ತಮ್ಮ ಆಸ್ಥಾನದ ಯೋಗ ಗುರು ವಿದ್ವಾನಾಗಿ ಆಹ್ವಾನವನ್ನು ನೀಡಿದ್ರು. ಜಗನ್ಮೋಹನ ಅರಮನೆಯಲ್ಲಿ ಯೋಗ ಶಾಲೆಯನ್ನು ತೆರೆಯಲು ಅನುವು ಮಾಡಿಕೊಟ್ರು. ಅವರಿಗೆ ಜಗನ್ಮೋಹನ ಅರಮನೆಯಲ್ಲಿ ಯೋಗ ಶಾಲೆಯ ಪ್ರಚಾರದ ಜವಾಬ್ದಾರಿಯನ್ನು ಕೂಡ ನೀಡಿದ್ರು. ಹೀಗೆ ಮೊದಲಿಗರಾದಂತಹ ಟಿ ಕೃಷ್ಣಮಾಚಾರ್ಯರು ತದನಂತರ ಅಯ್ಯಂಗಾರ್ ಯೋಗದ ಖ್ಯಾತ ಗುರುಗಳಾದ BKS ಅಯ್ಯಂಗಾರ್ ಇವರ ವಿದ್ಯಾರ್ಥಿಗಳಾಗಿ ತಮ್ಮ ಗುರುಗಳಿಂದ ಕಲಿತಂತಹ ಯೋಗ ವಿದ್ಯೆಯ ಮೂಲಕ ಕಳೆದುಕೊಂಡಿದ್ದ ಆರೋಗ್ಯವನ್ನ ಮತ್ತೆ ಪಡೆದುಕೊಂಡು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಅಯ್ಯಂಗಾರ್ ಯೋಗ ಎಂದೇ ಇಂದಿಗೆ ಪ್ರಖ್ಯಾತವಾಗಿದೆ. ಅವರೊಟ್ಟಿಗೆ ಪಟ್ಟಾಭಿ ಜೋಯಿಸರು ಕೂಡ ಸಹಯೋಗ ವಿದ್ಯಾರ್ಥಿಗಳಾಗಿ ಟಿ ಕೃಷ್ಣಮಾಚಾರ್ಯರ ಶಿಷ್ಯರಾಗಿ BKS ಅಯ್ಯಂಗಾರ್, ಪಟ್ಟಾಭಿ ಜೋಯಿಸ್ ಅವರಿಬ್ಬರು ಯೋಗ ವಿದ್ಯೆಯನ್ನ ಮೈಸೂರಿನಿಂದ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ದರು. ಅಷ್ಟೇ ಅಲ್ಲದೆ ಮೈಸೂರು ವಿಶ್ವದರ್ಜೆಯಲ್ಲಿ ಯೋಗ ನಗರಿ ಆಗೋದಿಕ್ಕೆ ಸಾಧ್ಯವಾಯಿತು. ಹೀಗೆ ಸಾಗಿ ಬಂದರೆ BKS ಅಯ್ಯಂಗಾರ್ ಮತ್ತು ಪಟ್ಟಾಭಿ ಜೋಯಿಸರು, ಹಾಗೆಯೇ ಪ್ರೊಫೆಸರ್ ಶಂಕರನಾರಾಯಣ ಜೋಯಿಸರು ಪಟ್ಟಾಭಿ ಜೋಯಿಸರ ಶಿಷ್ಯರಾಗಿ ಮೈಸೂರು ಯೋಗ ಪರಂಪರೆಯನ್ನ ದೇಶ ವಿದೇಶಗಳಿಗೆ ಪಸರಿಸಿ ಅವರ ಬಳಿ ತಂಡೋಪತಂಡವಾಗಿ ಯೋಗ ಕಲಿಯಲು ವಿದೇಶಿಗರು ಮೈಸೂರೆಡೆಗೆ ಮುಖ ಮಾಡುವಂತಾಯಿತು. ವಿದೇಶಿಯರು ಪಟ್ಟಾಭಿ ಜೋಯಿಸರ ಬಳಿ ಕಲಿಯಲು ಮೈಸೂರಿನ ಯೋಗ ಹಬ್ ಎಂದೇ ಕರೆಯಲ್ಪಡುವಂತಹ ಗೋಕುಲಂಗೆ ಬರಲು ಕಾರಣವಾಯಿತು. ಗೋಕುಲಂ ಅಂದ್ರೆ ಯೋಗದ ಬಡಾವಣೆ ಎಂಬಂತೆ ದೇಶ ವಿದೇಶಗಳಲ್ಲಿ ಪಟ್ಟಾಭಿ ಜೋಯಿಸರು ಮಾಡಿರುವಂತಹ ಯೋಗದ ಪ್ರಚಾರದ ಪ್ರಭಾವವೇ ಕಾರಣ. ಪಟ್ಟಾಭಿ ಜೋಯಿಸರ ಕಾಲಾನಂತರವೂ ಮೈಸೂರಿನ ಗೋಕುಲಂ ಇಷ್ಟು ಯೋಗ ಕ್ಷೇತ್ರದಲ್ಲಿ ಮುಂದುವರಿಯಲು ಈ ಮಹನೀಯರೇ ಕಾರಣ ಎನ್ನುವುದನ್ನ ನೆನೆಯಬೇಕು. ಹೀಗೆ ಶುರುವಾದ ಯೋಗ ನಗರಿ ಇಂದಿಗೆ ನೂರಾರು ಯೋಗ ಶಾಲೆಗಳು ಹುಟ್ಟಿಕೊಂಡಿವೆ, ಹುಟ್ಟಿಕೊಳ್ಳುತ್ತಲೇ ಇವೆ. ವಿಶ್ವಮಟ್ಟದಲ್ಲಿ ಮೈಸೂರು ಯೋಗನಗರಿ ಎಂದು ಸುಮ್ಮನೆ ಹೆಸರುವಾಸಿಯಾಗಲಿಲ್ಲ ವೀಕ್ಷಕರೇ. ಜಗನ್ಮೋಹನ ಅರಮನೆಯಿಂದ ಮೊದಲ್ಗೊಂಡು ಸಂಸ್ಕೃತ ಪಾಠಶಾಲೆ, ಪರಕಾಲ ಮಠದಿಂದ ಹೊರಹೊಮ್ಮಿದಂತಹ ನಮ್ಮ ಯೋಗ ವಿದ್ಯೆ, ಆ ಪರಂಪರೆ ಟಿ ಕೃಷ್ಣಮಾಚಾರ್ಯರು, BKS ಅಯ್ಯಂಗಾರ್, ಪಟ್ಟಾಭಿ ಜೋಯಿಸರು, ಇವರ ಶಿಷ್ಯರಾದ ಪ್ರೊಫೆಸರ್ ಶಂಕರನಾರಾಯಣ ಜೋಯಿಸರು, ಅವರ ಶಿಷ್ಯರಾದ ಯೋಗಾಚಾರ್ಯ B ಶಾಂತರಾಮ್, ಹಾಗೆ ಈ ಘನಯೋಗ ಗುರು ಪರಂಪರೆ ಸಾಗಿ ಬಂದಿದ್ದು ನೂರಾರು ಪ್ರಮುಖ ಯೋಗ ಗುರುಗಳು ಅವರ ಸಹಸ್ರಾರು ಶಿಷ್ಯರ ಬೀಡಾಯಿತು. ಇಂದಿಗೆ ಯೋಗ ನಗರಿ ಮೈಸೂರು ಎಂದು ಹೆಸರುವಾಸಿಯಾಗಿ ಪ್ರತಿ ವರ್ಷವೂ ನೂರಾರು ಯೋಗ ತರಬೇತಿ ಕೇಂದ್ರಗಳು ಪ್ರಾರಂಭಗೊಳ್ಳುತ್ತಲೇ ಇವೆ. ಇದೇ ರೀತಿ 2022ರ ಯೋಗ ಫಾರ್ ಹ್ಯುಮ್ಯಾನಿಟಿ ಎನ್ನುವಂತಹ ಶೀರ್ಷಿಕೆ ಅಡಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಮೈಸೂರಿನ ಅರಮನೆಯಲ್ಲಿ ಪಾಲ್ಗೊಂಡ್ರು. ಈಗ ಮೈಸೂರು ಬರಿಯ ಯೋಗ ನಗರಿ ಅಲ್ಲ, ಕೇಂದ್ರ ಸರ್ಕಾರ ಯೋಜನೆಯ ಯೋಗ ಹಬ್ ಡಿಸ್ಟಿಕ್ ಆಗಿ ಬದಲಾಗುವಂತಹ ಸನ್ನಿಹಿತದಲ್ಲಿದ್ದೇವೆ ಅನ್ನೋದೇ ಖುಷಿಯ ವಿಷಯ. ಒಟ್ಟಾರೆ ಮೈಸೂರು ಸಾಂಸ್ಕೃತಿಕ ಕಲೆ ಸಂಸ್ಕೃತಿಯ ಹೊರತಾಗಿಯೂ ಯೋಗಕ್ಕೂ ಕೂಡ ಅಷ್ಟೇ ಮಹತ್ವದ ಸ್ಥಾನದಲ್ಲಿ ಇಟ್ಟಿದ್ದಲ್ಲದೆ ವಿಶ್ವದಾದ್ಯಂತ ಇಲ್ಲಿಂದಲೇ ಪಸರಿಸುವಂತಹ ಒಂದು ಸುಕ್ಷೇತ್ರವಾಗಿದೆ. ಇದೇ ರೀತಿಯಾದಂತಹ ಹಲವು ವಿಷಯಗಳನ್ನು ತಿಳಿಯಲು ಪ್ರಜಾನುಡಿ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ,
ಲೈಕ್, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಒತ್ತಿ. ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲೂ ನಮ್ಮ ಪೇಜ್ನ ಫಾಲೋ ಮಾಡಿ. ಧನ್ಯವಾದಗಳು. ನೈಜ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡಿಗರ ಪ್ರಜಾನುಡಿ ದಿನಪತ್ರಿಕೆ.